ಕೊಲೆ ಆರೋಪದ ಪ್ರಕರಣದಲ್ಲಿ ಬಂಧಿತ ಆಗಿರುವಂಥ ನಟ ದರ್ಶನ್ ಪ್ರಕರಣ ಏನಿದೆ ಇಡೀ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು, ನಾನಾ ರೀತಿಯ ಚರ್ಚೆಗಳಿಗೆ ಗ್ರಾಸ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಚಲನಚಿತ್ರದ ನಟಿ ಆದಂಥ ಮತ್ತು ಗಾಯಕಿ ಮತ್ತು ನಿರ್ದೇಶಕಿ ಆದಂಥ ಸುಷ್ಮಾ ವೀರ್ ಅವರು ನಮ್ಮ ಜೊತೆ ಇದ್ದಾರೆ. ಅಂದರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಹೇಗೆ ಅವ್ರು ನೋಡ್ತಾರೆ, ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಟ ದರ್ಶನ್ ಪ್ರಕರಣ ಇಡೀ ಕನ್ನಡ ಚಲನಚಿತ್ರಕ್ಕೆ ಶಾಕ್ ಆಗಿರುವಂಥದ್ದು, ಒಂದು ಚರ್ಚೆ ಆಗ್ತಾ ಇರೋದು, ಏನು ಅನಿಸುತ್ತೆ ಈ ಪ್ರಕರಣ? ಬಹಳ ದೊಡ್ಡ ದುರಂತ ಅನಿಸುತ್ತೆ, ಬೇಜಾರಾಗುತ್ತೆ. ಇಲ್ಲಿ ತನಕ ಹೋಗೋ ತನಕ ಯಾಕೆ ಸುಮ್ಮನಿದ್ರು ಅಂತ ಅನಿಸುತ್ತೆ. ಯು ಫೀಲ್ ವೆರಿ ಡಿಸಪಾಯಿಂಟೆಡ್, ಡಿಜೆಕ್ಟೆಡ್. ಒಂದು ಕಡೆ ಆಯಿತು ಅಂದರೆ ಇನ್ನೊಂದು ಕಡೆ ಬೆಚ್ಚ ಬೀಳೋಂಗಾಗುತ್ತೆ. ಈ ಮಟ್ಟಕ್ಕೆ ಕ್ರೌರ್ಯ ಎಲ್ಲಿಂದ ಬಂತು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇದು ಮೊದಲಿಗೆ ಅನಿಸೋದು. ಮೇಡಮ್, ರೇಣುಕಾಸ್ವಾಮಿ ಕೊಲೆ ಅಂದರೆ ರೇಣುಕಾಸ್ವಾಮಿ ಅವರು ಒಂದು ಮೆಸೇಜ್ ಕಳಿಸಿದ್ರು ಪವಿತ್ರ ಗೌಡಗೆ. ಆ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದು ಕೆಲಸ ಮಾಡಿದ್ರು ಅನ್ನೋಂಥದ್ದು ಕೂಡ ಕೊಲೆ ಆಯಿತು ಅನ್ನೋಂಥದ್ದು. ಸೊ ಈ ವಿಚಾರ ಚರ್ಚೆ ಆಗ್ತಾ ಇರೋದು. ಅಂದರೆ ಆ ಮೆಸೇಜ್ಗೆ ಇಷ್ಟೊಂದೆಲ್ಲ ಮಾಡೋಂಥ ಅಗತ್ಯತೆ ಇತ್ತ ಅನ್ನೋದು, ಅದನ್ನೇ ನಾನು ಕೇಳಿದ್ದು. ಇತ್ತೀಚೆಗೆ ಕೆಲವು ದಿನಗಳಿಂದ ನಾನು ನೋಡ್ತಾ ಇರೋದು, ರೇಣುಕಾಸ್ವಾಮಿ ಮಾಡಿದ್ದು ತಪ್ಪಲ್ವ? ಖಂಡಿತವಾಗ್ಲೂ ತಪ್ಪು. ಆದರೆ ಆ ತಪ್ಪಿಗೆ ಈ ಶಿಕ್ಷೆ ಅನ್ನೋದು ನಿರ್ಧಾರ ಮಾಡೋದು ಯಾರು? ಅದಕ್ಕೆ ಕಾನೂನಿದೆ, ಅದಕ್ಕೆ ಒಂದು ರೀತಿ ನಿಯಮ, ಒಂದು ಚೌಕಟ್ಟಿದೆ. ಅದನ್ನು ಬಿಟ್ಟು ನಾವು ಕಾನೂನನ್ನ ಕೈಗೆ ತಗೊಳ್ಳೋ ಅಷ್ಟು ದೊಡ್ಡವ್ರು ಯಾವಾಗ ಆಗ್ಬಿಟ್ವಿ? ಆ ಎಲ್ಲೇ ಕ್ರಾಸ್ ಮಾಡಿರೋದೇ ಇವಾಗ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರೋದು. ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ರೇಣುಕಾಚಾರಿ ಒಳ್ಳೆಯವರು, ರೇಣುಕಾಸ್ವಾಮಿ ಅವರು ತುಂಬ ಒಳ್ಳೆಯವರು ಅಥವಾ ಅವರು ಆಚಾರ ವಿಚಾರ ತುಂಬ ಕರೆಕ್ಟಾಗಿತ್ತು ಅಂತ ಯಾರೂ ವಾದ ಮಾಡ್ತಾ ಇಲ್ಲ. ಅವ್ರನ್ನ ಶಿಕ್ಷೆ ಕೊಡ್ಸೋಣ, ಕರ್ಕೊಂಬನ್ನಿ ಅವ್ರನ್ನ, ಅಲ್ವಾ? ಕರ್ಕೊಂಬನ್ನಿ, ಶಿಕ್ಷೆ ಕೊಡ್ಸೋಣ. ಅವ್ರಿಗೆ ಶಿಕ್ಷೆ ಆಗಬೇಕು ಅಂದರೆ ಆ ವ್ಯಕ್ತಿ ಇರಬೇಕಲ್ವ? ಬರ್ಬರ ಇಷ್ಟು ಹೀನಾಯವಾಗಿ ಕ್ರೌರ್ಯವಾಗಿ ಕೊಲೆ ಆಗಿಬಿಟ್ಟಿದ್ದಾನೆ ಅಂದರೆ ಆ ತಪ್ಪಿಗೆ ಆಗ್ತಾ ಇರೋ ಶಿಕ್ಷೆ ಇದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಅವ್ನು ಕಮೆಂಟ್ ಮಾಡಿದ್ದಕ್ಕೆ ನಾವು ಹಿಂಗೆ ಅಲ್ಲ. ಹಾಗಾದರೆ ಎಷ್ಟು ಥರ ಫ್ಯಾನ್ಗಳು ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಎಷ್ಟು ಕೊಲೆಗಳಾಗಬೇಕು ಹೇಳಿ? ಎಲ್ಲದಕ್ಕೂ ಈ ಥರ ಚಿತ್ರಹಿಂಸೆ ಕೊಡೋದು, ಈ ಥರ ಕಾನೂನನ್ನ ಕೈಗೆ ತಗೊಳ್ಳೋದು ಸೊಲ್ಯೂಷನ್ ಅಲ್ಲ. ಇಟ್ ಈಸ್ ನಾಟ್ ದ ಸೊಲ್ಯೂಷನ್. ಆ್ಯಂಡ್ ಐ ಡೋಂಟ್ ಬಿಲೀವ್ ನಾರ್ಮಲ್ ಆಗಿರೋ ವ್ಯಕ್ತಿಗಳು ಈ ರೀತಿ ಆಲೋಚನೆ ಮಾಡೋದಿಲ್ಲ. ಅಂದರೆ ಇವತ್ತವರೆಗೂ ತುಂಬ ಜನ ಆರ್ಟಿಸ್ಟ್ಗಳಿಗೆ, ತುಂಬ ಜನ ಸೀನಿಯರ್ ಹೀರೋಯಿನ್ಗಳಿಗೆ ಆಗಲಿ ಎಲ್ಲೇ ಆಗಲಿ ಒಂದು ಕಮೆಂಟ್ಗಳು ಬಂದಾಗ ಅಂಥ ದೊಡ್ಡ ದೊಡ್ಡ ನಟಿಯರು, ಶ್ರೀದೇವಿಯವರು, ಜೂಹಿ ಚಾವ್ಲಾ ಅವರು, ನಾನು ಹೇಳ್ತಾ ಇರೋದು ಬಾಂಬೆ ನಟಿಯರು ಇಲ್ಲಿದ್ದಾಗ್ಲೂ ಎಂಥೆಂಥ ಕಮೆಂಟ್ಗಳು ಮಾಡಿಬಿಟ್ಟಿದ್ದಾರೆ. ಆವಾಗ್ಲೂ ಯಾರೂ ಈ ರೀತಿ ಈ ಮಟ್ಟಕ್ಕೆ ಹೋಗ. ಸೊ ನೀವೊಂದು ಮಾತನ್ನು ಹೇಳಿದ್ರಿ, ಹಿಂದೆ ಇದೇ ದರ್ಶನ್ ಬೆಂಬಲಿಗರೊಬ್ಬರು ಕೂಡ ಒಂದಷ್ಟು ಜನ ಅವರಿಗೆ ಕೂಡ ಈ ರೀತಿ ಕಮೆಂಟ್ ಮಾಡಿದ್ರು ಅನ್ನೋದು ಹೇಳಿದ್ದು. ಯಾರಿಗೆ ನಾನು ಹೇಳ್ತಾ ಇರೋದು, ಈಗ ಅವ್ರ ಕಡೆಯವರು ಕಮೆಂಟ್ ಮಾಡ್ತಾರಲ್ಲ, ಇವಾಗ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಅವರ ಹೆಸರಿನಲ್ಲಿ ಕಮೆಂಟ್ ಮಾಡ್ತಾರಲ್ಲ, ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಅದು ಎಷ್ಟು ಮಹಾ ಸರಿ. ನಾನು ಹೇಳೋದು, ಅಶ್ವಿನಿ ಅವರು ತುಂಬ ಒಳ್ಳೆ ಹೃದಯ ಇರೋವಂಥ ಆಕೆ, ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಎರಡೂ ಇರೋವಂಥ ಆಕೆ. ಇಂಥ ದೊಡ್ಡ ದುರಂತ ಆದಮೇಲೆ ಇಲ್ಲಿ ನನಗಿನ್ನೇನು ಇಲ್ಲಪ್ಪ, ಈ ತುಂಬ ನೋವು ನೋಡ್ಬಿಟ್ಟಿದ್ದೀನಿ ನಾನು ಅಂತ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಎರಡೂ ಹೆಣ್ಮಕ್ಳನ್ನ ಕರ್ಕೊಂಡು, ಬೇಡಮ್ಮ ಸಿನಿಮಾ ಹೆಣ್ಮಕ್ಳ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೊರಟೋಗ್ಬಿಡ್ಬೋದಾಗಿತ್ತು. ಆದರೆ ಇಲ್ಲ, ನನ್ನ ಗಂಡ ನಂಬಿದ್ದು ಕನ್ನಡಿಗರನ್ನ. ನನ್ನ ಗಂಡ ಕನ್ನಡ ಸಿನಿಮಾಲಿ ಏನಾದರೂ ಒಂದು ಮಾಡಬೇಕು ಅಂತಿದ್ದವನು. ನನ್ನ ಮಾವಂದಿರು ಇದರಲ್ಲಿದ್ದವರು. ನಾನು ಇಲ್ಲಿ ನಿಂತವ್ರ ಕನಸನ್ನ ನನಸು ಮಾಡಬೇಕು ಅಂತ ಇವತ್ತು ಪ್ರೊಡಕ್ಷನ್ನ ಕೈ ಹಿಡಿದು 500-600 ಫ್ಯಾಮಿಲಿಗಳಿಗೆ ಊಟ ಹಾಕ್ತಾ ಇದ್ದಾರೆ ರೀ. ಅವ್ರ ಬಗ್ಗೆ ಇವ್ರು ಮಾತಾಡೋದಕ್ಕೆ ಇವ್ರಿಗೇನು ಅಧಿಕಾರ ಇದೆ ಅಥವಾ ಇವ್ರು ಏನು ಸಾಧಿಸಿದ್ದಾರೆ? ಅವತ್ತಿನ ದಿನ ದರ್ಶನ್ ಅವರು ನಿಂತು ಇಂಥ ಮಾತಾಡೋನು ನನ್ನ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ, ಒಂದು ಹೆಣ್ಣು ಬಗ್ಗೆ ಇಷ್ಟು ಕೇವಲವಾಗಿ ನೋಡೋನು ನನ್ನ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟಿದ್ದಿದ್ರೆ ಬೇರೆ ಆಗಿಬಿಟ್ಟಿರೋದು. ನೋಡಿ, ಒಂದು ಹೇಳ್ತೀನಿ, ನಾನು ನಂಬೋದೇನು ಅಂದರೆ